ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಪ್ಷನ್ ಟ್ಯೂನರ್. ಇವತ್ತು ನಿಮಗೆಲ್ಲ ಅರ್ಥ ಆಗಿರ್ಬೋದು ನಮ್ಮ ಲೆವೆಲ್ಸ್ ಎಷ್ಟು ಪವರ್ಫುಲ್ ಅಂತೇಳಿ. ಮೊನ್ನೆ ನಾನು ಕ್ಲಿಯರಾಗಿ ಹೇಳಿದ್ದೆ, ಪ್ರೈಸ್ ಏನಾದರೂ ಈ ಲೆವೆಲಲ್ಲಿ 23,830 ಇಂದ 23,870 ಈ ಲೆವೆಲಲ್ಲಿ ಪ್ರೈಸ್ ಬಂದರೆ ಯಾವುದೇ ಕಾರಣಕ್ಕೂ ಹೋಲ್ಡ್ ಮಾಡಬೇಡ್ರಿ, ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೇಬೇಕು ನೀವು ಅಂತ ಹೇಳಿದ್ದೆ. ಯಾಕಂತಂದರೆ ಈ ಲೆವೆಲ್ ರೆಸಿಸ್ಟೆನ್ಸ್ ಲೆವೆಲ್ ಮಾತ್ರ ಅಲ್ಲ, ಇದು ಟ್ರ್ಯಾಪ್ ಆಗೋಂಥ ಲೆವೆಲ್, ಇದು ಯಾವುದೇ ಕಾರಣಕ್ಕೂ ಹೋಲ್ಡ್ ಮಾಡಬೇಡ್ರಿ ಅಂತ ಹೇಳಿದ್ದೆ. ಆವತ್ತಿನ ನನ್ನ ವಿಡಿಯೋದ ತಮ್ನೇಲ್ ಕೂಡ ಅದೇ ಆಗಿತ್ತು, 23,870 ಟ್ರ್ಯಾಪ್ ಲೆವೆಲ್ ಅಂತಾನೆ ಆಗಿತ್ತು. ನೋಡಿ ಇವತ್ತು ಮಾರ್ಕೆಟಲ್ಲಿ ಎಷ್ಟು ದೊಡ್ಡ ಫಾಲ್ ಆಯ್ತು ನೋಡಿ. ನಾನು ಯಾವುದೇ ರೀತಿ ನ್ಯೂಸ್ ನೋಡಲ್ಲ, ನಾನು ಕೇವಲ ನೋಡೋದು ಪ್ರೈಸ್ ಆಕ್ಷನ್ ಮಾತ್ರ. ಅದೇ ಈ ಪವರ್. ನನ್ನ ವಿಡಿಯೋನ ಫಸ್ಟು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಲೇಬೇಡಿ. ಫಸ್ಟ್ ಕಂಪ್ಲೀಟ್ ವಿಡಿಯೋ ನೋಡಿ, ಪೂರ ವಿಡಿಯೋ ನೋಡಿ. ತುಂಬ ಇಂಪಾರ್ಟೆಂಟ್ ಲೆವೆಲ್ಸ್ಗಳನ್ನ ಕೊಡೋನಿದ್ದೀನಿ. ಪೂರ ವಿಡಿಯೋ ನೋಡಿ. ನಿಮಗೆ ಇದರಿಂದ ಏನಾದರೂ ಬೆನಿಫಿಟ್ ಆಗುತ್ತೆ ಅಂದರೆ, ನಿಮ್ಮ ಟೈಮ್ ವೇಸ್ಟ್ ಆಗಿಲ್ಲ ಅಂದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ ಮತ್ತು ಮರಿದಿನ ಸಬ್ಸ್ಕ್ರೈಬ್ ಮಾಡಿ. ನಾಳಿನ ನಮ್ಮ ಲೆವೆಲ್ಗಳು ಯಾವುದು, ಪ್ರೈಸ್ ಯಾವ ಥರ ಮೂವ್ಮೆಂಟ್ ಮಾಡ್ಬೋದು, ಪ್ರೈಸ್ ಗ್ಯಾಪ್ ಅಪ್ ಓಪನ್ ಆಗ್ಬೋದಾ, ಗ್ಯಾಪ್ ಡೌನ್ ಓಪನ್ ಆಗ್ಬೋದಾ, ಎಲ್ಲಿ ಓಪನ್ ಆದರೆ ನಾವು ಎಲ್ಲಿ ಬೈ ಮಾಡಿದರೆ ನಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ, ಎಲ್ಲಿ ಸೆಲ್ ಮಾಡಿದರೆ ನಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ ನಮ್ಮ ಸ್ಟ್ರಕ್ಚರ್ ಜೊತೆಗೇ ನಿಮ್ಗೆ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ. ಪ್ರೈಸ್ ಇವಾಗ ಪ್ರತಿದಿನನೂ ಲೋವರ್ ಲೋ ಲೋವರ್ ಹೈ ಮಾಡ್ತಾ ಇದೆ. ಇದೇ ಮೂಮೆಂಟಲ್ಲೇ ಪ್ರೈಸ್ ಮೂವ್ ಆಗ್ತಾ ಇದೆ. ಇವಾಗ ನಾನು ನಿನ್ನೆ ಕ್ಲಿಯರಾಗಿ ಹೇಳಿದ್ದೆ, ಇನ್ನೂ ಪೆಂಡಿಂಗ್ ಇದೆ, 23,870 ಬರೋಷ್ಟು ಪೆಂಡಿಂಗ್ ಇದೆ ಅಂತ ಹೇಳಿದೆ ಮೊನ್ನೆ ನಾನು ಹೇಳಿದಾಗ. ಅದೇ ಥರ ಅದನ್ನ ಲೆವೆಲ್ನ ಟಚ್ ಮಾಡಿದ ತಕ್ಷಣ ಎಷ್ಟು ಬಿಗ್ ಫಾಲ್ ಆಯಿತು ನೋಡಿ. ಇವಾಗ ಪ್ರೈಸ್ ಇವಾಗ ಇಲ್ಲಿವರೆಗೂ ಬಂದಿದೆ. ಇಲ್ಲಿವರೆಗೂ ಬಂದಿದೆ ಅಂತಂದಮೇಲೆ ಈ ಲೋನ ಬ್ರೇಕ್ ಮಾಡಬೇಕಿದು. 90% ಈ ಲೋನ ಬ್ರೇಕ್ ಮಾಡಿದ್ರೆ ತುಂಬ ಒಳ್ಳೆ ಮೂಮೆಂಟ್ ಇರುತ್ತೆ ಮಾರ್ಕೆಟಲ್ಲಿ. ಇದು ಬ್ರೇಕ್ ಆಗಲಿಲ್ಲ ಅಂತಂದರೆ ವಾಪಸ್ ಇದು ಮೇಲ್ಗಡೆ ಹೋಗಿ ಟ್ರೈ ಮಾಡುತ್ತೆ. ಯಾವ ಥರ ಮೂಮೆಂಟ್ ಆಗ್ಬೋದು, ಮೇಲ್ ಹೋಗುತ್ತಾ ಅಥವಾ ಕೆಳಗಡೆ ಹೋಗುತ್ತಾ, ಇದನ್ನು ಡೀಟೇಲ್ ಸ್ಟ್ರಕ್ಚರ್ ಜೊತೆಗೆ ನೋಡೋಣ. ನಾಳೆಗೆ ನಮ್ಮ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಬಂದು 23,150 ಇಂದ 23,200. ಇದು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗಿರುತ್ತೆ. ನೆಕ್ಸ್ಟ್ ರೆಸಿಸ್ಟೆನ್ಸು 23,325 ಇಂದ 23,350. ನಮ್ಮ ಮೇಜರ್ ರೆಸಿಸ್ಟೆನ್ಸು 23,490 ಇಂದ 23,520. ಇವು ಮೇಜರ್ ರೆಸಿಸ್ಟೆನ್ಸ್ಗಳಾಗಿರ್ತವೆ. ಇಮಿಡಿಯೇಟ್ ಸಪೋರ್ಟು 22,910 ಇಂದ 22,835. ಇದು ಇಮಿಡಿಯೇಟ್ ಸಪೋರ್ಟ್ ಆಗಿರುತ್ತೆ. ನೆಕ್ಸ್ಟ್ ಸಪೋರ್ಟು 22,700 ಇಂದ 22,670. ಮತ್ತೆ ಸೆಕೆಂಡ್ ಸಪೋರ್ಟು 22,560 ಇಂದ 22,530. ಇದು ಸೆಕೆಂಡ್ ಸಪೋರ್ಟ್ ಆಗಿರುತ್ತೆ. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಈ ಲೋ ಬ್ರೇಕ್ ಆಯಿತು ಅಂತಂದರೆ ಫಸ್ಟ್ ಇಲ್ಲಿ ಬಂದಾದಮೇಲೆ ಈ ಲೆವೆಲ್ವರೆಗೂ ಬರಬೇಕು, 22,560ವರೆಗೂ ಬರಬೇಕು. ಬಟ್ ಯಾವ ಥರ ಮೂವ್ಮೆಂಟ್ ಮಾಡುತ್ತೆ ಅಂತ ಸ್ಟ್ರಕ್ಚರ್ ಜೊತೆಗೆ ನೋಡೋಣ. ಫ್ಲಾಟ್ ಓಪನ್ ಸಿನಾರಿಯೋ 1ರಲ್ಲಿ ಪ್ರೈಸ್ ಏನಾದರೂ ಫ್ಲಾಟ್ ಓಪನ್ ಆಯಿತು ಅಂದರೆ ಫಸ್ಟ್ ಇದು ರೆಸಿಸ್ಟೆನ್ಸ್ ಹತ್ರ ಹೋಗುತ್ತೆ, ಈ ಲೆವೆಲ್ವರೆಗೂ ಹೋಗುತ್ತೆ. ಯಾವುದು 23,200ವರೆಗೂ ಬರುತ್ತೆ ಇದು. ಇಲ್ಲಿ ರಿಜೆಕ್ಷನ್ ಆಯಿತು ಅಂತಂದರೆ, ರಿಜೆಕ್ಷನ್ ಆದರೆ 22,900ವರೆಗೂ ಬರೋಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ರಿಜೆಕ್ಷನ್ ಆಗಬೇಕು, ಈ ಲೋ ಬ್ರೇಕ್ ಮಾಡಿಕೊಂಡು 900 ಅಥವಾ 22,835 ಈ ಲೆವೆಲ್ವರೆಗೂ ಬರುತ್ತೆ. ಇಲ್ಲಿ ಬಂದ ಮೇಲೆ ಇಲ್ಲಿ ರಿಜೆಕ್ಷನ್ ಆಗಲಿಲ್ಲ, ತುಂಬ ಟೈಮ್ ಇಲ್ಲಿ ವೆಯ್ಟ್ ಮಾಡ್ತು ಅಂತಂದರೆ ಈ ಹೈನ ಬ್ರೇಕ್ ಮಾಡಿಕೊಂಡು 23,325ವರೆಗೂ ಹೋಗೋಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಹೈಯರ್ ಹೈ ಆಗಬೇಕು, ಪ್ರೈಸ್ ಕನ್ಫರ್ಮೇಷನ್ ಆಗಬೇಕು. ಪ್ರೈಸ್ ಕನ್ಫರ್ಮೇಷನ್ ಆದರೆ ಮಾತ್ರ ಈ ಹೈನು ಬ್ರೇಕ್ ಮಾಡಿಕೊಂಡು 23,325ವರೆಗೂ ಹೋಗೋಂಥ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಕನ್ಫರ್ಮೇಷನ್ ಆಗೋದು ತುಂಬ ಇಂಪಾರ್ಟೆಂಟ್. ಪ್ರೈಸ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಎಲ್ಲಿಗೆ ಓಪನ್ ಆಗ್ಬೋದು? ಪ್ರೈಸ್ ಗ್ಯಾಪ್ ಅಪ್ ಓಪನ್ ಆದರೆ 23,150 ಇಂದ 23,200 ಈ ಲೆವೆಲಲ್ಲಿ ಗ್ಯಾಪ್ ಅಪ್ ಓಪನ್ ಆಗ್ಬೋದು. ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿ ರೆಡ್ ಕ್ಯಾಂಡಲ್ ಆಯಿತು, ಇಲ್ಲೇ ರಿಜೆಕ್ಷನ್ಸ್ ಸ್ಟಾರ್ಟ್ ಆಯಿತು ಅಂದರೆ ಪ್ರೈಸ್ ಮತ್ತೆ ಕೆಳಗಡೆ ಹೋಗುತ್ತೆ. ಇಲ್ಲಿ ಹೋಲ್ಡ್ ಆಯಿತು ಅಂದರೆ ಪ್ರೈಸು ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿಕೊಂಡು ಇದ್ರ ಮೇಲೆ ಹೋಲ್ಡ್ ಆಗಿ ಸ್ಟಾರ್ಟ್ ಆಯಿತು ಅಂದರೆ 22,200 ಮೇಲೆ ಹೋಲ್ಡ್ ಆಗಿ ಸ್ಟಾರ್ಟ್ ಆಯಿತು ಅಂದರೆ ನೆಕ್ಸ್ಟ್ ನಮ್ಮ ರೆಸಿಸ್ಟೆನ್ಸು 23,325 ಇಂದ 23,050 ಈ ಲೆವೆಲ್ವರೆಗೂ ಬರುತ್ತೆ. ಇಲ್ಲಿ ರಿಜೆಕ್ಷನ್ ಆದರೆ ಮಾತ್ರ ವಾಪಸ್ ಕೆಳಗಡೆ ಬರುತ್ತೆ. ಈ ಲೋನ ಬ್ರೇಕ್ ಮಾಡಿಕೊಂಡು ಕೆಳಗಡೆ ಬರೋಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ರಿಜೆಕ್ಷನ್ ಆದರೆ ಮಾತ್ರ. ಇಲ್ಲ ಇಲ್ಲೇನೇ ಹೋಲ್ಡ್ ಆಯಿತು, ಕೆಳಗಡೆ ಬಂದು ಈ ಹೈ ಮೇಲೇ ಇದು ಹೋಲ್ಡ್ ಆಗಿ ಸ್ಟಾರ್ಟ್ ಆಯಿತು 200 ಮೇಲೆ ಅಂತಂದರೆ ಈ ಹೈನ ಬ್ರೇಕ್ ಮಾಡಿಕೊಂಡು ನಾವು ನೆಕ್ಸ್ಟ್ ನಮ್ಮ ಮೇಜರ್ ರೆಸಿಸ್ಟೆನ್ಸ್ 23,490ವರೆಗೂ ಹೋಗುವಂಥ ಚಾನ್ಸಸ್ ಇರುತ್ತೆ. ಗ್ಯಾಪ್ ಅಪ್ ಓಪನ್ ಸಿನಾರಿಯೋ 2. ಪ್ರೈಸ್ ಏನಾದರೂ 23,325 ಇಂದ 23,350 ಈ ಲೆವೆಲಲ್ಲಿ ಓಪನ್ ಆಯಿತು ಅಂದರೆ ಇಲ್ಲಿ
ಬ್ರೇಕ್ ಫಸ್ಟು ರೆಡ್ ಕ್ಯಾಂಡಲ್ ಆಗಿ ಕೆಳಗಡೆ ಬಂತಂದ್ರೆ ಪ್ರೈಸ್ ಕೆಳಗಡೆ ಬರುತ್ತೆ. ರೆಡ್ ಕ್ಯಾಂಡಲ್ ಆಗದೆ ಇದು ಪ್ರೈಸ್ ಹೋಲ್ಡ್ ಆಯಿತು ಅಂತಂದರೆ, ಈ ಸ್ವಿಂಗ್ ಮೇಲೇ ಹೋಲ್ಡ್ ಆಯಿತು ಅಂತಂದರೆ ಪ್ರೈಸ್ ಫಸ್ಟು ನಮ್ಮ ಮೇಜರ್ ರೆಸಿಸ್ಟೆನ್ಸ್ 23,490 ಇಂದ 23,520 ಇಲ್ಲಿವರೆಗೂ ಹೋಗುತ್ತೆ. ಇಲ್ಲಿ ಪ್ರೈಸ್ ರಿಜೆಕ್ಷನ್ ಆಗಕ್ಕೆ ಸ್ಟಾರ್ಟ್ ಆದರೆ ಇದು ಈ ಲೋನ ಬ್ರೇಕ್ ಮಾಡಿಕೊಂಡು ಮತ್ತೆ ತುಂಬ ದೊಡ್ಡ ಫಾಲ್ ಬರೋಂಥ ಚಾನ್ಸಸ್ ಇರುತ್ತೆ. ಕ್ಯಾಪ್ ಡೌನ್ ಓಪನ್ ಸಿನಾರಿಯೋ 1, ಪ್ರೈಸ್ ಏನಾದರೂ 22,900 ಈ ಲೆವೆಲಲ್ಲಿ ಓಪನ್ ಆಯಿತು ಅಂದರೆ ಫಸ್ಟ್ ಈ ಲೋ ಏನಿದೆಯಲ್ಲ ಇದನ್ನು ಬ್ರೇಕ್ ಮಾಡಬೇಕು. ಇದನ್ನು ಬ್ರೇಕ್ ಮಾಡಿ ಮತ್ತೆ ಪ್ರೈಸ್ ಹೋಲ್ಡ್ ಆಯಿತು ಅಂದರೆ, ಇಲ್ಲಿ ಮೇಲ್ಗಡೆ ಹೋಗಿ ಬಂದು ವಾಪಸ್ ಇಲ್ಲಿ ಪ್ರೈಸ್ ಹೋಲ್ಡ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಇದು ಡೈರೆಕ್ಟಾಗಿ 23,150 ವರೆಗೂ ಹೋಗುತ್ತೆ. 150 ಇಂದ 23,200 ವರೆಗೂ ಹೋಗುತ್ತೆ. ಇಲ್ಲಿ ರಿಜೆಕ್ಷನ್ ಸ್ಟಾರ್ಟ್ ಆಯಿತು ಅಂತಂದರೆ ವಾಪಸ್ ಪ್ರೈಸು ಇದೇ ಲೆವೆಲ್ವರೆಗೂ ಬರುತ್ತೆ. ಈ ಲೆವೆಲ್ ಒಳಗೆ ಬಂದರೂ ಈ ಲೆವೆಲ್ವರೆಗೂ ಬಂದ್ರೂ ಕೂಡ ಈ ಲೋನ ಬ್ರೇಕ್ ಮಾಡ್ದೇ ಹೋಲ್ಡ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನೆಕ್ಸ್ಟ್ ಇದು ಪ್ರೈಸು ಈ ಹೈವರೆಗೂ ಹೋಗುತ್ತೆ. 23,150 ವರೆಗೂ ಹೋಗುತ್ತೆ. 150 ಅಥವಾ 100 ವರೆಗೂ ಹೋಗುತ್ತೆ. ಇಲ್ಲಿ ವಾಪಸ್ ರಿಜೆಕ್ಷನ್ ಸ್ಟಾರ್ಟ್ ಆಯಿತು ಅಂದರೆ ಈ ಲೋನ ಬ್ರೇಕ್ ಮಾಡಿಕೊಂಡು ಪ್ರೈಸ್ 22,700 ವರೆಗೂ ಬರೋಂಥ ಚಾನ್ಸಸ್ ಇರುತ್ತೆ. ಈ ಲೋನ ಬ್ರೇಕ್ ಮಾಡಿಕೊಂಡು ಇಲ್ಲಿ ಬೇರಿಶ್ ಕ್ಯಾಂಡಲ್ಗಳು ನೆಗೆಟಿವ್ ಕ್ಯಾಂಡಲ್ಗಳು ಸ್ಟಾರ್ಟ್ ಆದರೆ ಮಾತ್ರ ಕೆಳಗಡೆ ಇದನ್ನು ಲೋ ಬ್ರೇಕ್ ಮಾಡುತ್ತೆ. ಇಲ್ಲ ಚಿಕ್ಕ ಚಿಕ್ಕ ಕ್ಯಾಂಡಲ್ಗಳಾಯಿತು ಸುಮ್ಮನೆ ಹೋಲ್ಡ್ ಆಗಿ ಸ್ಟಾರ್ಟ್ ಆಯಿತು ಅಂದರೆ ಸೈಡ್ ವೇಸ್ ಆಗೋಂಥ ಚಾನ್ಸಸ್ ಇರುತ್ತೆ. ನಾನು ಹೇಳ್ತಾರೆ ಸ್ಟೈಲ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಕ್ಯಾಪ್ ಡೌನ್ ಓಪನ್ ಸಿನಾರಿಯೋ 2ರಲ್ಲಿ ಪ್ರೈಸ್ ಏನಾದರೂ 22,700 ಈ ಲೆವೆಲಲ್ಲಿ ಓಪನ್ ಆಯಿತು ಅಂದರೆ ಫಸ್ಟು ಇವತ್ತಿನ ಲೋ ಹತ್ರ ಹೋಗುತ್ತೆ ಪ್ರೈಸ್. ಇಲ್ಲಿ ಹೋಗಿ ರಿಜೆಕ್ಷನ್ ಸ್ಟಾರ್ಟ್ ಆಯಿತು ಅಂತಂದರೆ ವಾಪಸ್ ಇಲ್ಲಿ ಏನಾದರೂ ಹೋಲ್ಡ್ ಆಗಕ್ಕೆ ಇಲ್ಲಿ ಹೈ ಮಾಡಿರುತ್ತಲ್ಲ, ಒಂದು ಸ್ವಿಂಗ್ ಮಾಡಿರುತ್ತಲ್ಲ, ಅಲ್ಲಿ ಸಪೋರ್ಟ್ ತೊಗೊಳುತ್ತೆ. ಅಲ್ಲಿ ಸಪೋರ್ಟ್ ತೊಗೊಂಡ್ರೆ ಮಾತ್ರ ಮೇಲ್ಗಡೆ ಹೋಗುತ್ತೆ. 23,150 ವರೆಗೂ ಹೋಗುತ್ತೆ. ಈ ಲೆವೆಲ್ವರೆಗೂ ಹೋಗುತ್ತೆ. ಇಲ್ಲೇನಾದರೂ ರಿಜೆಕ್ಷನ್ ಆಯಿತು ಅಂದರೆ, ಇಲ್ಲಿ ಸಪೋರ್ಟ್ ತೊಗೊಳ್ಳಿಲ್ಲ ಅಂತಂದರೆ ಇಲ್ಲೇನೆ ಇವತ್ತಿನ ಲೋ ಏನಿದೆ ಅಲ್ಲೇನೆ ರಿಜೆಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಈ ಲೋ ಬ್ರೇಕ್ ಮಾಡಿಕೊಂಡು 22,700 ಈ ಲೋವರೆಗೂ ಬರುತ್ತಿದ್ದು. ನಾಳೆಗೆ ಈ ಎಲ್ಲ ಲೆವೆಲ್ಗಳು ತುಂಬ ಇಂಪಾರ್ಟೆಂಟ್ ಲೆವೆಲ್ಗಳೇ. ಈ ಲೆವೆಲ್ಲು ಆರ್ಡಿನರಿ ಲೆವೆಲ್ ಅಲ್ಲ, ಸ್ಮಾರ್ಟ್ ಮನಿ ಲೆವೆಲ್ಗಳು ಇವು. ಬೇಕಾದರೆ ಒಂದ್ಸರಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. 90% ಮಾರ್ಕೆಟಲ್ಲಿ ನಮ್ಮ ಲೆವೆಲ್ಗಳು ವರ್ಕ್ ಆಗ್ತಾ ಇದೆ, ತುಂಬ ನೀಟಾಗಿ ವರ್ಕ್ ಆಗ್ತಾ ಇದೆ. ಆದ್ರೂ ನೀವು ಕೂಡ ಸ್ವಂತ ಅನಾಲಿಸಿಸ್ ಮಾಡಿಕೊಂಡೇ ಟ್ರೇಡ್ ಮಾಡಬೇಕು. ಇವಾಗ ಎಲ್ಲಿ ಬೈ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಅಂತ ನಾನು ನಿಮ್ಗೆ ಕ್ಲಿಯರಾಗಿ ಹೇಳ್ತೀನಿ. ಪ್ರೈಸ್ ಇಲ್ಲಿ ಬಂದಾಗ ಈ ಲೆವೆಲಲ್ಲಿ 23,150 ಇದು ರೆಸಿಸ್ಟೆನ್ಸ್ ಏರಿಯಾ. ಇಲ್ಲಿ ನೆಗೆಟಿವ್ ಕ್ಯಾಂಡಲ್ ಆದರೆ ಇಲ್ಲಿ ನಾವು ಪಿ ಬೈ ಮಾಡ್ಬೋದು. ಪಿ ಬೈ ಮಾಡಿದರೆ ನಮ್ಮ ನೆಕ್ಸ್ಟ್ ಟಾರ್ಗೆಟು 22,900 ವರೆಗೂ ಇರುತ್ತೆ. ಇದು ಬೆಸ್ಟ್ ಪ್ಲೇಸು. ಪ್ರೈಸ್ ಇಲ್ಲಿ ಬಂದು ಇಲ್ಲಿ ಹೋಲ್ಡ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಮ್ಗೆ ಇಲ್ಲಿ ಕೂಡ ಸಿ ಬೈ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಆಗಿರುತ್ತೆ. ಫಸ್ಟ್ ಟಾರ್ಗೆಟ್ ನಮ್ಮದು ಈ ರೆಸಿಸ್ಟೆನ್ಸ್ ಇರುತ್ತೆ 23,150 ಫಸ್ಟ್ ಟಾರ್ಗೆಟ್ ಇರುತ್ತೆ. ಇದು ಬ್ರೇಕ್ ಆದರೆ 23,325 ಇರುತ್ತೆ. ನಾನು ಹೇಳಿದ್ದೆ ಎಲ್ಲ ಫೈನಲ್ ಅಲ್ಲ, ನಿಮ್ಮ ಅನಾಲಿಸಿಸ್ ಜೊತೆಗೇ ಟ್ರೇಡ್ ಮಾಡಿ. ಯಾಕಂದರೆ ನಾನು ಸೆಬಿ ರಿಜಿಸ್ಟರ್ ಪರ್ಸನ್ ಅಲ್ಲ. ಈ ವಿಡಿಯೋ ಕೇವಲ ಕಲಿಕೆಯ ಉದ್ದೇಶದಿಂದ ಕೂಡಿರುತ್ತೆ. ಈ ವಿಡಿಯೋ ಯಾವುದೇ ಟ್ರೇಡ್ ಪ್ರಮೋಷನ್ ಕೂಡ ಅಲ್ಲ. ಇವಾಗ ಹೇಳಿ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಇಲ್ವಾ? ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ. ನಿಮಗೇನಾದರೂ ಇದರಿಂದ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ದಯವಿಟ್ಟು ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.